ಜೀವನದಲ್ಲಿ ಯಾವ್ದು ಮುಖ್ಯ ಯಾವ್ದು ಮುಖ್ಯವಲ್ಲ ಅಂತ. ಜೀವನ ಭಗವಂತ ನಮಗೆ ಕೊಟ್ಟ ದೊಡ್ಡ ಬಡವಳಿ. ಬದುಕಿರುವುದು ಬಾಳಲು ಬಳಲಲು ಅಲ್ಲ, ಬದುಕಿರುವುದು ಸವೆಯಲು ಅಲ್ಲ, ಬದುಕಿರುವುದು ಸಾಧಿಸಲು ರೋಧಿಸಲು ಅಲ್ಲ, ಬದುಕು ಸಂತೋಷ ಪಡಲು ಸಂಕಟ ಪಡಲು ಅಲ್ಲ, ಬದುಕುವುದು ಸಂಭ್ರಮವಾಗಬೇಕೇ ಹೊರತು ಸಂಗ್ರಾಮವಾಗಬಾರದು. ಲೈಫ್ ಶುಡ್ ಬಿ ಎ ಸೆಲೆಬ್ರೇಷನ್. ಒಬ್ಬ ಮನುಷ್ಯ ಎಷ್ಟುಂಡ ಎಷ್ಟು ತಿಂದ ಅನ್ನೋದು ಮುಖ್ಯ ಅಲ್ಲ, ಆ ಉಂಡಿದ್ರಲ್ಲಿ ತಿಂದಿದ್ರಲ್ಲಿ ಎಷ್ಟು ಅಂಶವನ್ನು ಜೀರ್ಣಿಸ್ಕೊಂಡ ಅನ್ನೋದು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ DVG ಅವರು ಹೇಳಿದ್ದು, ಎಷ್ಟು ಉಂಡಿದ್ರೇನು ನೀ ಪುಷ್ಟಿ ಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ, ಉಳಿದಿದ್ದೆಲ್ಲ ಕಸ ಅಂತ ಹೇಳಿದ್ರು. ಕಣ್ಣಿಗೆ ಕಂಡಿದ್ದೆಲ್ಲ ಕೈಗೆ ಬರಲ್ಲ, ಕೈಗೆ ಬಂದಿದ್ದೆಲ್ಲ ಬಾಯೊಳಗೆ ಸೇರುವುದಿಲ್ಲ, ಬಾಯಿಗೆ ತಿರುಗಿದ್ದೆಲ್ಲ ಜೀರ್ಣವಾಗುವುದೂ ಇಲ್ಲ. ಯಾಕೆ? ನಾಲ್ಗೆಗೆ ತಿನ್ನುವ ಚಪಲ, ತಿಂದಿದ್ದನ್ನು ಜೀರ್ಣಿಸುವ ಜವಾಬ್ದಾರಿ ಹೊಟ್ಟೆಯದು. ಇಬ್ಬರೊಳಗೆ ಕಮ್ಯುನಿಕೇಷನ್ ಗ್ಯಾಪ್. ಆ ಕಾರಣಕ್ಕಾಗಿ ಎಷ್ಟು ಉಂಡ ಎಷ್ಟು ತಿಂದು ಹಾಕಿದ ಅನ್ನೋದು ಮುಖ್ಯ ಅಲ್ಲ, ತಿಂದಿದ್ದನ್ನು ಜೀರ್ಣಿಸ್ಕೊಂಡನೇ ಅನ್ನೋದು ಬಹಳ ಮುಖ್ಯ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಬಾಯಿಯಲ್ಲಿ ಏನು ನುಡಿದ ಅನ್ನೋದು ಮುಖ್ಯ ಅಲ್ಲ, ಜೀವನದಲ್ಲಿ ಹೇಗೆ ನಡೆದ ಅನ್ನೋದು ಬಹಳ ಮುಖ್ಯ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಸೇವಿಸುವ ಆಹಾರ ಮುಖ್ಯವಲ್ಲ, ಅವನ ವ್ಯವಹಾರ ಮುಖ್ಯ. ಸಸ್ಯಾಹಾರಿಗಳೆಲ್ಲ ಸಾತ್ವಿಕರೇ ಆಗಬೇಕಾಗಿಲ್ಲ, ಮಾಂಸಾಹಾರಿಗಳೆಲ್ಲ ದುಷ್ಟರೇ ಆಗಬೇಕಾಗಿಲ್ಲ. ಒಂದು ಮನುಷ್ಯನ ಆಚಾರ ಮತ್ತು ವಿಚಾರಣೆ ಮಾತ್ರ ಮುಖ್ಯವಲ್ಲ, ಅವನ ವಿಚಾರಧಾರೆಗಳೂ ಮುಖ್ಯ. ಅದು ಉನ್ನತವಾಗಿರಬೇಕು. ಕೆಟ್ಟ ಕೆಲಸಗಳನ್ನು ಮಾಡುವವನು ದಿನಾ ದೇವಸ್ಥಾನಕ್ಕೆ ಹೋಗಿ 100 ಬಾರಿ ಪ್ರದಕ್ಷಿಣೆ ಮಾಡಿ ಬಂದರೂ ಕೂಡ ಅವನು ಸ್ವರ್ಗಕ್ಕೆ ಹೋಗಲಾರ. ಹಾಗೆಯೇ ಸತ್ಕಾರ್ಯಗಳನ್ನು ಮಾಡುವವನು ಅವನು ನಾಸ್ತಿಕನಾಗಿದ್ದರೂ ಕೂಡ ಅವನು ನರಕಕ್ಕೆ ಹೋಗಲಾರ. ಆ ಕಾರಣಕ್ಕಾಗಿಯೇ ಆಚರಣೆಗಿಂತಲೂ ವಿಚಾರಧಾರಣೆಗಳು ಮುಖ್ಯ. ಅದೇ ರೀತಿ ಮನುಷ್ಯನ ವಯಸ್ಸು ಮುಖ್ಯ ಅಲ್ಲ, ಅವನ ವರ್ಚಸ್ಸು ಮುಖ್ಯ. ಎಲ್ಲರೂ ಮುದುಕರಾಗುತ್ತಾರೆ, ವಯೋವೃದ್ಧರೆಲ್ಲ ಜ್ಞಾನವೃದ್ಧರೇ ಆಗಬೇಕಾಗಿಲ್ಲ, ಮುದುಕರಾಗ್ತಾರಷ್ಟೇ. ಆದಿಶಂಕರಾಚಾರ್ಯರು ಬದುಕಿದ್ದು ಕೇವಲ 32 ವರ್ಷ, ವಯೋವೃದ್ಧರಾಗಿಲ್ಲ, ಆದರೆ ಜ್ಞಾನವೃದ್ಧರಾದರು. ಸ್ವಾಮಿ ವಿವೇಕಾನಂದರು ವೀರ ಸನ್ಯಾಸಿಯಾಗಿದ್ದರು, ಬದುಕಿದ್ದು ಕೇವಲ 39 ವರ್ಷ. ಅದಕ್ಕೋಸ್ಕರ ಮನುಷ್ಯನ ವಯಸ್ಸು ಮುಖ್ಯ ಅಲ್ಲ, ಅವನ ವರ್ಚಸ್ಸು ಮುಖ್ಯ. ಅಂಥ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಳೋಣ. ಎ ಪರ್ಸನ್ ಈಸ್ ಲೈಕ್ ಎ ಗೋಲ್ಡ್, ಎ ಪರ್ಸನಾಲಿಟಿ ಈಸ್ ಲೈಕ್ ಆ್ಯನ್ ಆರ್ನಮೆಂಟ್ಸ್. ವ್ಯಕ್ತಿ ಅಂದರೆ ಅದು ಚಿನ್ನ ಇದ್ದ ಹಾಗೆ, ವ್ಯಕ್ತಿತ್ವ ಅಂದರೆ ಅದು ಆಭರಣ ಇದ್ದ ಹಾಗೆ. ಅಂಥ ಆಭರಣಗಳು ನಾವಾಗೋಣ. ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.